ಕೆಂಪೇಗೌಡರು ಎಲ್ಲರಿಗೂ ಸೇರಿದ ಒಂದು ಬೆಂಗಳೂರಲ್ಲಿ ಎಲ್ಲರೂ ನೆಲೆಸಿದ್ದಾರೆ. ಅಂದರೆ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಈಗ ಆಗ್ತಾಯಿದೆ. ನನಗೆ ಸುಧಾಕರ್ ಅಣ್ಣ ಫೋನ್ ಮಾಡಿದರು, ಇದು ಪಕ್ಷದಲ್ಲ, ಒಕ್ಕಲಿಗರದು ಅಲ್ಲ, ಕೆಂಪೇಗೌಡರ ಜಯಂತಿ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡೋಣ ಅಂತ. ತುಂಬ ಖುಷಿಯಾಯಿತು. ಇದಕ್ಕೊಂದು ಉದಾಹರಣೆ ಕೊಡ್ಬೇಕಾದ್ರೆ ಕೊಡಬಾರ್ದು, ಬಟ್ ಕೆಲವೊಂದು ಹೇಳಬೇಕಾಗುತ್ತೆ. ಇಲ್ಲೇ ತಾಲೂಕು ಆಫೀಸಲ್ಲಿ ಅಂಬೇಡ್ಕರ್ದು ಒಂದು ಪ್ರತಿಮೆ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿದ್ರು. ಬಹುಶಃ ಇಲ್ಲಿ ಯಾರನ್ನೂ ಕರೆದಿಲ್ಲ ಅನಿಸ್ತದೆ, ಕರೆದಿದ್ರು ಒಬ್ಬರೊಬ್ಬರ ಕರೆದಿರ್ಬೋದು. ಯಾವ ಪಕ್ಷದಲ್ಲಿದ್ರು ಕೆಂಪೇಗೌಡರು ಇದ್ದೊಳಗೆ ನಾನು ಅಂಬೇಡ್ಕರ್ ಅವ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಇಲ್ಲಿ ತಾಲೂಕು ಆಫೀಸಲ್ಲಿ ಎಷ್ಟೋ ದಿವಸದಿಂದ ಇದ್ದಿದ್ದು ಕರೆದವ್ರಿಗೆ ಕರೆದಿರಲಿಲ್ಲ. ಈಗ ಇಲ್ಲಿ ಕೆಂಪೇಗೌಡರ ಜಯಂತಿ ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಾ ಅಂದರೆ ನಮಗೆ ಖುಷಿ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಬಾವುಟ ಇಲ್ಲ, ಬರೀ ನಮ್ಮ ಗುರುಗಳದಿದೆ, ಕೆಂಪೇಗೌಡರದಿದೆ. ಖುಷಿ ಆಗುತ್ತೆ. ಎಲ್ಲಿ ನೀವು ಯಾವ ಡೇಟ್ ಫಿಕ್ಸ್ ಮಾಡ್ತೀರಾ, ಕೃಷ್ಣಪ್ಪಣ್ಣವರು, ನಮ್ಮ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ನಿಮ್ಮ ಒಂದು ನೇತೃತ್ವದಲ್ಲಿ ಸುಧಾಕರ್ ಅಣ್ಣವ್ರು ಏನು ಹೇಳ್ತಾರೆ, ಅವರು ನನಗೆ ಫೋನಲ್ಲಿ ಮಾತಾಡಿದ್ದಾರೆ. ನಮ್ಮ ದಾನೇಗೌಡರು ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ರು, ವಿವರಿಸ್ತಾ ಇದ್ರು, ಹಿಂಗೆಲ್ಲಪ್ಪ ಹಿಂಗೆ ಮಾಡಬೇಕು. ಹೆಚ್ಚಾಗಿ ಇಲ್ಲೇನು ನಡೀತಾ ಅಂತ ಗೊತ್ತಿದೆ. ನಾನೊಬ್ಬನ ಹೇಳಿ ಕಟ್ಟೋನಾಗೋದು ಬೇಡ, ಯಾಕಂದ್ರೆ ಎಲ್ಲರೂ ಇದ್ದಾರೆ ಇಲ್ಲಿ. ಕೆಲವೊಂದು ಹೇಳಲೇಬೇಕಾಗುತ್ತೆ, ಕೆಟ್ಟವನಾದ್ರೂ ಪರವಾಗಿಲ್ಲ. ಕೇಶವರಾಜಣ್ಣ ಬರೀ ಆಯೆಲ್ಲ ಗುದ್ದಲ್ಲ ಅಂತ, ಗುದ್ಬೋದು ಆಯ್ಬೋದು, ಸಂದರ್ಭ ಬಂದಾಗ ಮಾಡಬೇಕು. ಯಾಕೆ ಗುದ್ದಾರವರು ಎಲ್ಲಿಂದನೂ ಗುದ್ತಾರೆ, ಗೊತ್ತಿಲ್ಲದ ಜಾಗದಿಂದ. ತಪ್ಪು ತಿಳ್ಕೊಂಬೇಡಿ, ನಾನು ನನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲನೂ ಕರೆದಿರೋದು ಎಲ್ಲ ಜನಾಂಗದ್ದು. ಕೆಂಪೇಗೌಡ ಜಯಂತಿ ಇರ್ಬೋದು, ಎಲ್ಲ ಜನಾಂಗದವರು. ನಾವು ನಿನ್ನೆ ಆಫೀಸಲ್ಲಿ ಒಂದು ಸಭೆ ಮಾಡಿದಾಗೆ ಎಲ್ಲರೂ ಎಲ್ಲ ಜನಾಂಗದವರು ಸೇರಿ ಒಂದು ಮಾಡೋಣ. ಕೆಂಪೇಗೌಡರ ಒಂದು ಇದು ಮುಂದಕ್ಕೆ ಬೇರೆ ಏನೂ ಮಾಡೋಣ. ಇದೇ ಇದರೊಳಗೆ ನೇತೃತ್ವದಲ್ಲಿ ಬಸವಣ್ಣ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಮಾಡೋಣ. ಈಗೇನು ಹೊಸದಾಗೆ ಯಾವತ್ತೂ ಕರೆದಿರಲಿಲ್ಲ, ಮಾಡಿರಲಿಲ್ಲ. ಈ ಒಂದು ಜಾಗದಲ್ಲಿ ಏನು ಹಳೆ ನೋವುಗಳಿದೆ, ನಮ್ಮ ದಾನೇಗೌಡರು, ಕೃಷ್ಣಪ್ಪಣ್ಣವರು, ಈ ಕೃಷ್ಣಪ್ಪಣ್ಣವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಈ ಜಾಗಕ್ಕೆ ಸರ್ಕಾರ ಇದೆ. ನನಗಿಂತ ಹೆಚ್ಚಾಗಿ ನಿಮ್ಗಳಿಗೆ ಇರ್ತದೆ, ನೀವು ಸ್ನೇಹಿತರೆ, ಅವ್ರ ಜೊತೆಲಿದ್ದವರು. ನಾನು ಅವ್ರ ಶಿಷ್ಯನಾಗಿರೋದಕ್ಕೆ ನನ್ನ ಕಡೆಯಿಂದ ಏನಾಗಬೇಕು, ನಿಮ್ಮ ಜೊತೆಲಿರ್ತೀನಿ. ಸಂಘಕ್ಕೋಸ್ಕರ, ನಮ್ಮ ಕ್ಷೇತ್ರ ಜನಕ್ಕೋಸ್ಕರ, ನಮ್ಮ ಅಣ್ಣ ತಮ್ಮದ್ರಿಗೋಸ್ಕರ, ಕುಲ ಬಾಂಧವ್ರಿಗೋಸ್ಕರ ಏನು ಮಾಡ್ಬೇಕು ಹೇಳಿ ಸದಾ ನಾನು ರೆಡಿ. ಎಲೆಕ್ಷನ್ ಟೈಮ್ 5 ವರ್ಷಕ್ಕೆ ಬರ್ತದೆ, ಅವಾಗ ಫೇಸ್ ಮಾಡ್ಕೊಳೋಣ. ಅದು ಯಾವ ಜಯಂತಿ ಇದ್ರೂ ಎಲ್ಲ ಒಂದಾಗೋಣ. ಎಲೆಕ್ಷನ್ ಟೈಮಲ್ಲಿ 5 ವರ್ಷಕ್ಕೆ ಒಂದ್ಸಲಿ ಅದು ಯಾವ ಎಲೆಕ್ಷನ್ ಇರ್ಬೋದು, ಅವತ್ತು ಪಕ್ಷಗಳು ಬೇರೆ ಆಗಲಿ, ಅವತ್ತು ತರ್ಕೊಂಡು ಯಾರು ಆಫೀಸ್ ಬಂದ್ರೂ ರಾಜಕೀಯ ಇಲ್ದಿರಾನೆ, ಪರ್ಸ್ನಲ್ ಇಲ್ದಿರಾನೆ ಎಲ್ಲರಿಗೂ ಸಹಾಯ ಮಾಡೋಂಥ ಎಲ್ಲ ಲೀಡರ್ಗಳು, ಎಲ್ಲ ಹಿರಿಯ ಲೀಡರ್ಗಳು, ಇವರು ಅದೇ ಥರ ಇದ್ದಾರೆ, ನಾನು ಅದೇ ಥರ ಇದ್ದೀನಿ. ನಾವು ನಮ್ಮ ತಾತ, ನಮ್ಮ ಅಪ್ಪ ಕಾಲದಿಂದ ನಮ್ಮ ಸುಧಾಕರ್ ಅಣ್ಣ ಗೊತ್ತಿರ್ತದೆ, ಡೇರಿ ರಾಜಣ್ಣ, ಸಗಣಿ ರಾಜಣ್ಣ, ಗಜಲ ರಾಜಣ್ಣ ಅಂದ್ಕೊಂಡು ಬಂದವರು. ನಾನು ಸೀಟ್ ತೊಗೊಂಡು ಹೋದಾಗೆ ಸಿದ್ದರಾಮಣ್ಣ ಹೇಳ್ರು, ಏನಪ್ಪ ಸಗಣಿ ಮಗು ನೀನು ಬಂದ್ಬಿಟ್ಟು ಸಗಣಿ ಗಜಲ ಬಗ್ಗೆ ಮಾತಾಡ್ತೀಯಾ ವಿಧಾನಸಭೆಯಲ್ಲಿ ಅಂತ. ಅಂದರೆ ಪಕ್ಷದ ಬಗ್ಗೆ ಮಾತಾಡಿಲ್ಲ ಅವರು. ನಾವು ಬಂದಂಥ ರೀತಿ ಕಷ್ಟಪಟ್ಕೊಂಡು ಬಂದಿದ್ದು ನಮ್ಮ ಮನಸ್ಸಲ್ಲಿ ಏನಿದೆ, ಯಾರಿಗೂ ತೊಂದರೆ ಕೊಡಬಾರ್ದು. ಅವಕಾಶ ಸಿಗ್ತಾ ಇಲ್ಲಿ ಎಷ್ಟೋ ನಾಯಕರಿಗೆ ಅವಕಾಶ ಸಿಕ್ಕಿದೆ, ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿರೋ ನಾಯಕರ ಬಗ್ಗೆ ನಮ್ಗೆ ಯಾರೂ ಕೆಟ್ಟದ್ದು ಹೇಳಿಲ್ಲ, ಈ ಥರ ತೊಂದರೆ ಕೊಟ್ಟರು, ಮನೆ ಹೊಡೆದ್ರು, ಇದು ಮಾಡಿದ್ರು ಅಂತ. ಇವತ್ತು ಕೆಂಪೇಗೌಡರ ಒಂದು ಹೆಸರಲ್ಲಿ, ಈ ಒಂದು ವೇದಿಕೆ ಹೆಸರಲ್ಲಿ ಪ್ರತಿ ವರ್ಷ ಹಿಂಗೆ ನಡ್ಕೊಂಡು ಹೋಗ್ಲಿ. ಇದೇನು ನೀವು ಒಂದು ಡೇಟ್ ಫಿಕ್ಸ್ ಮಾಡ್ತೀರಾ, ಏನು ಮಾಡ್ತೀರಾ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಖುಷಿ ಪಡಬೇಕು. ನೋಡೋಣ ಮುಂದಕ್ಕೆ. ಅದಾದ ರಾಜಕೀಯ ಬೇರೆ, ನಮ್ಮ ಸಂಘ ಬೇರೆ, ನಮ್ಮ ಕುಲ ಬಂದವರಾಗಲಿ ಎಲ್ಲ ಜನಾಂಗದವ್ರು ಸೇರಿ ಈ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ, ನಾನೇನು ತಪ್ಪು ಮಾಡಿದ್ರೆ ನಂಗೆ ಕ್ಷಮಿಸ್ಬಿಡಿ. ಎಲ್ಲ ಬಂದಿರ್ತಕ್ಕ ಎಲ್ಲ ಲೀಡರ್ಗಳು, ಹನುಮಣ್ಣ ನೀನು ಅಷ್ಟೇ, ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗಿಲ್ಲ, ತಪ್ಪು ತಿಳ್ಕೊಬೇಡಿ. ನಮ್ಮೆಲ್ಲ ಲೀಡರ್ಗಳಿದ್ದಾರೆ, ಜಯರಾಮಣ್ಣ ಇದ್ದಾರೆ, ನಮ್ಮ ಸತೀಶ್ ಅಣ್ಣ ಇದ್ದಾರೆ, ನಮ್ಮ ಶ್ರೀಧರಣ್ಣ ಹೇಳ್ತಾ ಇದ್ದಾರೆ. ಈ ಜಾಗ ತಗೊಳಕ್ಕೆ ಅವ್ರದ್ದು ಒಂದು ಇದಿದೆ. ನಾನು ಆಗಲೇ ಹೇಳಿದೆ, ಇದು ಏನು ಬೇಕೋ ಸಹಾಯ ನಮ್ಮ ಜೊತೇಲಿ ಇರ್ತೀನಿ, ಎಲ್ಲಿ ಬರಬೇಕು, ಏನು ಮಾಡಬೇಕು, ನೀವೆಲ್ಲ ಬ್ಯುಸಿ ಇರ್ತೀರಾ, ನಮಗೆ ಕೊಡಿ, ನಾವು ಓಡಾಡ್ಬಿಟ್ಟು ಅದು ವಿಧಾನಸೌಧ ಆಗಲಿ, ಅವ್ರ ಮನೆ ಆಗಲಿ, ಯಾರೋ ಲೀಡ್ರಿಗೆ ಮನೆಗೆ ಹೋಗ್ಬೇಕು, ಯಾವ ಥರ ಅಂತ ಡೈರೆಕ್ಷನ್ ಕೊಡಿ. ನಿಮ್ಮ ಡೈರೆಕ್ಷನ್ ಪ್ರಕಾರ ಸಹಾಯ ಮಾಡಿ ನಮ್ಮ ಸಂಘಕ್ಕೆ, ಈ ಯಲಹಂಕ ಕ್ಷೇತ್ರಕ್ಕೆ ಎಲ್ಲರಿಗೂ ಒಳ್ಳೇದಾಗಂಗೆ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಕ್ಕೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.